ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇಕೋ ಕ್ಲಬ್ ಆಕ್ಟಿವಿಟಿ ಏನು ಈಗ ಏಕ್ ಪೇಡ್ ಮಾಕಾನಾಮ್ ಈ ಒಂದು 3.0 ಏನೋ ಆಪ್ಷನನ್ನು ಈಗ ಅವೈಲಬಲ್ ಮಾಡಿದ್ದಾರೆ. ಇಲ್ಲಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫಲ್ಲಿ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಈವೆಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಜೊತೆಗೆ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಸರ್ಟಿಫಿಕೇಟನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈಗ ಏನು 2026-27 ಸಾಲ ಪ್ರಾರಂಭ ಆಗಿದೆ. ಈ ಪ್ರಾರಂಭದಲ್ಲಿ ಒಂದಷ್ಟು ಆಕ್ಟಿವಿಟೀಸ್ಗಳನ್ನ ನೀವು ಮ್ಯಾಂಡೇಟ್ರಿಯಾಗಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲೊಂದು ಪ್ಲೆಡ್ಜ್ ಇದೆ, ವ್ಯೂ ಪ್ಲೆಡ್ಜ್ ಡೇಟಾ ಅಂತೇಳಿ. ಈಗ ಫಸ್ಟ್ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಇದು ಡ್ಯಾಶ್ ಬೋರ್ಡಲ್ಲಿರುವಂತಹ ಮಾಹಿತಿ ಆಗಿರ್ತದೆ. ನೀವು ಏನು ಮಾಡಿ, ವ್ಯೂ ಪ್ಲೆಡ್ಜ್ ಡೇಟಾ ಇದೆಯಲ್ಲ, ಈ ವ್ಯೂ ಪ್ಲೆಡ್ಜ್ ಡೇಟಾದಲ್ಲಿ ಹೋಗಿ ನೀವು ಮೊದಲು ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನಂತ ಇದೆ ನೋಡಿ, ಪ್ಲೆಡ್ಜ್ ಟೇಕನ್ ಅಂತ ಇದೆ, ಎಸ್ ಅಂತ ಇದೆ. ಸಬ್ಮಿಷನ್ ಡೇಟು ನೋಡಿ 17/6/2026 ಇದೆ. ಟೀಚರ್ಸ್ ಎಷ್ಟಿದ್ದಾರೆ, ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಇದೆ. ಇನ್ನು ಆಲ್ರೆಡಿ ನಾನು ಪ್ಲೆಡ್ಜನ್ನು ಏನು ಮಾಡಿದ್ದೀನಿ, ಫಿಲ್ ಮಾಡಿದ್ದೀನಿ. ನಿಮಗೆ ಪಾಪಪ್ಪು ಸ್ಟಾರ್ಟಿಂಗಲ್ಲೇ ಬರುತ್ತೆ, ನೀವು ಅದನ್ನು ಏನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಪ್ಲೆಡ್ಜ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಪ್ಲೆಡ್ಜನ್ನು ಅಪ್ಡೇಟ್ ಮಾಡಬಹುದು. ನೋಡಿ, ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಅಂತ ಇದೆ, ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಬೇಕಾದ್ರೆ ನೋ ಅಂತಲೂ ಸಹ ಮಾಡೋಕ್ಕೆ ಆಪ್ಷನ್ ಇದೆ ನೋಡಿ, ಇಲ್ಲೆಲ್ಲ ಇದು ಇರುತ್ತೆ, ಓದ್ಕೊಂಡು ಇದು ಮಾಡಬೇಕಾಗುತ್ತೆ. ಈಗ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಮ ಶಾಲೆಯಲ್ಲಿರುವಂತಹ ಟೀಚರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ನಿಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಪ್ಲೋಡು ಪ್ಲೆಡ್ಜ್ ಸೆರೆಮನಿ ಫೋಟೋ ಅಂತ ಇದೆ. ಇಲ್ಲಿ ಒಂದು ಫೋಟೋವನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಹಾಕಿ ಇಲ್ಲಿ ಹೊರಗಡೆ ಸಬ್ಮಿಟ್ ಪ್ಲೆಡ್ಜ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪ್ಲೆಡ್ಜು ಏನಾಗುತ್ತೆ, ಸಬ್ಮಿಟೆಡ್ ಸಕ್ಸಸ್ಫುಲಿ ಫಾರ್ ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ಗೆ ಬಂದ್ಬಿಡುತ್ತೆ. ಇದು ಒಂದು ಮಾಡೋಂಥ ಕೆಲಸ. ಎರಡನೇದು, ಒಂದು ನೋಟಿಫಿಕೇಷನನ್ನು ನೀವು ಏನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರ್ ಮಾಡಿದರೆ ಓಕೆ, ಇಲ್ಲ ಈ ವರ್ಷವೂ ನಾವು ಏನು ಮಾಡ್ಬೋದು, ಹೊಸದಾಗಿ ಈ ಒಂದು ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ರೀ ಅಪ್ಲೋಡ್ ದ ನೋಟಿಫಿಕೇಷನ್ ಅಂತೇಳಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಮಾಡ್ಬೋದು, ಈ ಒಂದು ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡ್ಬೋದು. ಇದನ್ನು ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ನೋಟಿಫಿಕೇಷನ್ ಎಲ್ಲಿ ಸಿಗುತ್ತೆ ಅಂದರೆ, ಇಲ್ಲಿ ತಳಭಾಗದಲ್ಲಿ ಏನು ಸಿಗುತ್ತೆ ನೋಡಿ, ಡೌನ್ಲೋಡ್ ವರ್ಡ್ ಫೈಲ್ ಅಂತ ಇದೆ. ಈ ವರ್ಡ್ ಫೈಲನ್ನು ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ವರ್ಡ್ ಫೈಲನ್ನು ನೀವು ಏನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕು. ಇಲ್ಲೊಂದಷ್ಟು ಮಾಹಿತಿ ಇದ್ದಾವೆ, ಇದರಲ್ಲಿ ಲಾಸ್ಟ್ ಇಯರ್ ನೀವು ತುಂಬಿರ್ತೀರ. ಈ ಎಲ್ಲ ಮಾಹಿತಿಗಳನ್ನು ತುಂಬಿ ನಂತರ ಏನು ಮಾಡಬೇಕಾಗುತ್ತೆ, ಇಲ್ಲಿ ನಿಮ್ಮ ಇಕೋ ಕ್ಲಬ್ನ ಒಬ್ಬ ಸ್ಟೂಡೆಂಟು, ಟೀಚರು ಮತ್ತು HM ಏನು ಮಾಡಬೇಕಾಗುತ್ತೆ, ಸಹಿಯನ್ನು ಮಾಡಿ ಈ ಒಂದು ಫೈಲನ್ನು ನೀವು ಏನು ಮಾಡಬೇಕು, PDF ಮಾಡಿಕೊಂಡು ಇಲ್ಲಿ ಬಂದು ನೋಡಿ, ಚೂಸ್ ಫೈಲ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದು ನೀವು ಏನು ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಲಾಸ್ಟ್ ಇಯರ್ ಮಾಡಿದರೆ ಅದೇ ಇರ್ತದೆ. ಹೊಸದಾಗೂ ಸಹ ಪ್ರತಿ ವರ್ಷವೂ ಸಹ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ನೀವು ಈ ಆಪ್ಷನನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ವರ್ಷ ನಾವು ಏನು ಮಾಡಬೇಕು, ಈಗ ಏನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಏಕ್ ಪೇಡ್ ಮಾಕಾನಾಮ್ 3.0 ಸರ್ಟಿಫಿಕೇಟ್ ಆಪ್ಷನ್ ಇದೆ. ಇಲ್ಲಿ ಆ ಸರ್ಟಿಫಿಕೇಟು ಬಂದಿರುತ್ತೆ. ನೀವು ಏನು ಮಾಡಬೇಕು ಅಂತಂದರೆ, ಒಂದು ಏಕ್ ಪೇಡ್ ಮಾಕಾನಾಮ್ 3.0 ಒಂದು ಈವೆಂಟನ್ನು ಕ್ರಿಯೇಟ್ ಮಾಡಿ ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತೇಳಿ ನೋಡೋಣ. ಮೊದಲನೇದು, ನೀವು ಫಸ್ಟು ಒಂದು ಕ್ರಿಯೇಟ್ ಈವೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಹೋಗಿ ನಾನು ಇದೊಂದು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಕ್ರಿಯೇಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ನೇಮ್ ಆಫ್ ದ ಇವೆಂಟಿಗೆ ನೀವು ಏನು ಮಾಡಿ, ಇದನ್ನು ನೀವು ಏನು ಮಾಡಿ ಟೈಪ್ ಮಾಡ್ಬೋದು, ಏಕ್ ಪೇಡ್ ಮಾಕಾನಾಮ್ 3.0 ಅಂತೇಳಿ ಹಾಕ್ತೀರಾ. ಇಲ್ಲಿ ಏನು ಮಾಡ್ತೀರಾ, ಬ್ರೀಫ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ನಾವು ಏನು ಮಾಡ್ತಿದ್ವಿ, ಪ್ಲಾಂಟೇಷನ್ ಆಫ್ ಅ ಟ್ರೀ ಅಂತ ಇದೆ, ಹಾಕಿ ಟ್ರೀ ಅಂತ ಹಾಕ್ಕೊಳ್ತೀರಾ. ಇಲ್ಲೊಂದು ಬರೀಬೋದು, ನೀವು ಬೇಕಾದ್ರೆ 50 ವರ್ಡನ್ನು ಬರೆಯೋದಕ್ಕೆ ಅವಕಾಶ ಇದೆ, ಟೈಪ್ ಮಾಡ್ಕೋಬೇಕು. ಆಮೇಲೆ ಮಿಷನ್ ಲೈಫಲ್ಲಿ ನೀವು ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ ಆಪ್ಷನ್ ಅದರಲ್ಲೇ ಇರುತ್ತೆ, ಫಸ್ಟ್ ಆಪ್ಷನ್ನೇ ಅದಿರುತ್ತೆ. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮಿಷನ್ ಲೈಫ್ ಸಬ್ ಥೀಮ್ಸ್ ಅಂತ ಇರುತ್ತೆ. ಇದರೊಳಗಡೆ ಪ್ಲಾಂಟೇಷನ್ ಡ್ರೈವ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೋಡ್ ಆಫ್ ಇಂಪ್ಲಿಮೆಂಟೇಷನ್ 2 ಥರ ಬರುತ್ತೆ, ಡಿಜಿಟಲ್ ಮತ್ತು ಫಿಸಿಕಲ್. ನೀವು ಫಿಸಿಕಲ್ ಮಾಡಿದ್ರೆ ಫಿಸಿಕಲ್ ಹಾಕ್ಕೊಳ್ಳಿ. ನೆಕ್ಸ್ಟು ಟೈಪ್ ಆಫ್ ದ ಇವೆಂಟಲ್ಲಿ ಒಂದು ಆಕ್ಷನ್ನು, ಅವೇರ್ನೆಸ್ಸು ಅಥವಾ ಆಕ್ಷನ್ ಆ್ಯಂಡ್ ಅವೇರ್ನೆಸ್ ಎರಡೂ ಇದೆ, ಎರಡನ್ನೂ ಹಾಕ್ಕೊಳ್ಳಿ. ಅದಾದಮೇಲೆ ನಂಬರ್ ಆಫ್ ಇವೆಂಟ್ಸ್ ಎಷ್ಟು ಮಾಡಿದ್ದೀರ, ಅದರಲ್ಲಿ ಒಂದನ್ನು ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಅಥವಾ ನೀವು ಎಷ್ಟು ಸಂಖ್ಯೆಯಲ್ಲಿ ಮಾಡಿರ್ತೀರ ಅದನ್ನು ಹಾಕ್ಕೋಬೋದು. ಡೇಟ್ ಯಾವಾಗ ಮಾಡಿದ್ದೀರ ಅದನ್ನು ಸಹ ನೀವೇನು ಮಾಡ್ಬೋದು, ಮೆನ್ಷನ್ ಮಾಡ್ಬೋದು. 6ನೇ ತಾರೀಕು ಜೂನ್ 6ನೇ ತಾರೀಕು ಮಾಡಿದರೆ, 5ನೇ ತಾರೀಕು ಮಾಡಿರ್ತೀರ ನೋಡ್ಕೊಳ್ಳಿ. ನೀವೇನು ಮಾಡಬೇಕಾಗುತ್ತೆ, ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು
ಇಲ್ಲಿ ಸ್ಟೇಟ್ ಇರುತ್ತೆ, ಡಿಸ್ಟ್ರಿಕ್ಟ್ ಇರುತ್ತೆ, ಸಿಟಿ ಇರುತ್ತೆ, ನಿಮ್ಮ ತಾಲೂಕು ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದು ಕ್ರಿಯೇಟ್ ಆಯಿತು. ಇವೆಂಟ್ ನೀವು ನೋಡ್ತಾ ಇದ್ದೀರಾ. ಏಕ್ ಪೇಡ್ ಮಾಕಾ ನಾಮು, ಥೀಮು ಎಲ್ಲದೂ ಸಹ ಏನಾಗಿದೆ. ಈಗ ನಾನು ಏನು ಟೈಪ್ ಮಾಡಿದೆ, ಏನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡೆ ಅದೆಲ್ಲದು ಬಂದಿದೆ. ಈಗ ಇದು ಪೆಂಡಿಂಗ್ ಇದೆ. ಇದು ನೀವೇನು ಮಾಡಬೇಕು ಅಂತಂದರೆ ಹೇಗೇನು ಈವೆಂಟ್ ಮ್ಯಾನೇಜ್ಮೆಂಟ್ ಆಪ್ಷನ್ ಇದೆಯಲ್ಲ, ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಹೋಗಿ ಸೆಲೆಕ್ಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಾನು ಏನು ಹಾಕಿದೆ ನೋಡಿ, ಏಕ್ ಪೇಡ್ ಮಾಕಾ ನಾಮ್ ಆಪ್ಷನ್ ಇಲ್ಲಿ ಬಂದಿದೆ, ಈವೆಂಟ್ಸ್ ಬಂದಿದೆ. ನೀವು ಹಾಕಿಲ್ಲ ಅಂತಂದರೆ ಅದು ಬರೋದಿಲ್ಲ. ಅಲ್ಲಿ ಇವೆಂಟ್ ಕ್ರಿಯೇಟ್ ಆಗಿಲ್ಲ ಅಂದರೆ ಇಲ್ಲಿ ಶೋ ಆಗೋದಿಲ್ಲ. ಈಗ ಇದನ್ನು ನಾವು ತೊಗೊಂಡು ಸೆಲೆಕ್ಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ನೀವು ಫಿಲ್ ಮಾಡಿರೋಂತಹ ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಇದಕ್ಕೆ ಅಡಿಷನಾಗಿ ಏನು ತುಂಬಬೇಕು ಅಂತಂದರೆ ನೋಡಿ ಇಲ್ಲಿದೆ ನೋಡಿ, ಡಸ್ ದಿಸ್ ಇವೆಂಟ್ ಇನ್ಕ್ಲೂಡ್ ಎ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಅಂತ ಇದೆ. ನೋಡಿ ಎಸ್ ಆರ್ ನೋ ಕೊಡಿ, ಎಸ್ ಇದ್ದರೆ ಎಸ್ ಕೊಡಿ. ಯಾವ ಹಾಲ್ ಪಾರ್ಟಿಸಿಪೆಂಟ್ ಅಟೆಂಡಿಂಗ್ ಇವೆಂಟ್ ಟೇಕನ್ ದ ಪ್ಲೆಡ್ಜ್ ಅಂತ ಇದೆ, ಎಸ್ ಅಂತ ಕೊಟ್ಕೊಡಿ. ಏಜು 3 ಇಂದ 8 ಎಷ್ಟು ಜನ ಇದ್ದರು, 8 ರಿಂದ 11 ಎಷ್ಟು ಜನ ಇದ್ದರು, ಏಜು 11 to 14 ಎಷ್ಟು ಜನ ಇದ್ದರು ಅಂತೇಳಿ ಕೇಳ್ತಾ ಇದೆ. ಅದನ್ನು ನೀವು ಹಾಕ್ಕೊಳ್ಳಿ. ಫೋರ್ಟೀನ್ ಟು 18 ಎಷ್ಟಿದ್ದಾರೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಏಜ್ 18+ ಎಷ್ಟು ಜನ ಇದ್ದರು ಹಾಕ್ಕೊಳ್ಳಿ. ಸ್ಟೇಟ್ ಸೆಲೆಕ್ಷನ್ ಆಗಿದೆ, ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಡಿಸ್ಟಿಕ್ ನೀವೇನು ಮಾಡಿ, ಒಂದು ಡಮ್ಮಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಬಂದು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಡಿಸ್ಟಿಕ್ಕು ಓಪನ್ ಆಗುತ್ತೆ. ಈಗ ಕರ್ನಾಟಕನ ಸೆಲೆಕ್ಟ್ ಮಾಡಿದ್ವಿ ಮತ್ತೆ ಅಗೇನ್ ನಾನು ನೋಡಿ, ಈಗ ಡಿಸ್ಟಿಕ್ ಬರುತ್ತೆ. ಅದು ಕೆಲವೊಮ್ಮೆ ಶೋ ಆಗೋಲ್ಲ, ಅದಕ್ಕೋಸ್ಕರ ಒಂದು ಡಮ್ಮಿ ಬೇರೆ ಸೆಲೆಕ್ಟ್ ಮಾಡಿ ಮತ್ತೆ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಬರ್ತದೆ. ಅದಾದಮೇಲೆ ಸಿಟಿ ಸೆಲೆಕ್ಷನ್ ಆಗಿದೆ. ಇನ್ನು ಜಿಯೋ ಟ್ಯಾಗ್ಡ್ ಫೋಟೋಸ್ ಅಂತ ಇದೆ, 5 ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಇದನ್ನು ವೀಡಿಯೋಸನ್ನು 3 ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ನೋಡಿ ಜಿಯೋ ಟ್ಯಾಗ್ಡ್ ಫೋಟೋಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒರಿಜಿನಲ್ ಫೋಟೋಸ್ ನೀವು ಕ್ಯಾಮ್ರಾದಲ್ಲಿ ಮೊಬೈಲಲ್ಲಿ ಏನು ತೆಗೆದಿದ್ದೀರೋ ಅದೇ ಫೋಟೋನ ಅಪ್ಲೋಡ್ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ, ಜಿಯೋ ಫೋಟೋ ಅಂತೇಳಿ ಕನ್ಸಿಡರ್ ಆಗಿ ಅದು ತಗೊಳ್ಳುತ್ತೆ. ಇಲ್ಲ ಅಂತಂದರೆ ತಗೊಳ್ಳೋದಿಲ್ಲ ಅದು. ನೀವು ವಾಟ್ಸಪ್ಪಿಂದ ಹಾಕ್ಕೊಂಡು ಅದು ಏನಾಗಿರ್ತದೆ, GPS ಫೋಟೋ ಇದನ್ನು ಕಳ್ಕೊಂಡಿರ್ತದೆ. ಅದೇನೋ ಅದು ಕ್ವಾಲಿಟಿ ಇರುತ್ತಲ್ಲ ಅದನ್ನು ಕಳ್ಕೊಂಡಿರ್ತದೆ. ಹಾಗಾಗಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನೀವು ಪ್ಯೂರ್ಲಿ ಕ್ಯಾಮ್ರಾದಿಂದ ನೀವು ಏನು ತೆಗೆದಿರ್ತೀರೋ ಆ ಫೋಟೋವನ್ನೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಚಾಯ್ಸ್ ಮಾಡಿ ಇಟ್ಟಿದ್ದೀನಿ, ಇವನ್ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ವಾಟ್ಸಪ್ ಇದ್ದಾವೆ, ಇವು ತಗೊಳ್ಳೋದಿಲ್ಲ. ಪ್ಯೂರ್ಲಿ ಜಿಯೋ ಟ್ಯಾಗ್ಡ್ ಫೋಟೋಗಳನ್ನ ಮಾತ್ರ ಅದು ತಗೊಳುತ್ತೆ. ಇಲ್ಲಿದೆ ನೋಡಿ, ಪ್ಯೂರ್ಲಿ ಜಿಯೋ ಟ್ಯಾಗ್ಡ್ ಇಲ್ಲಿದೆ ನೋಡಿ, ಜಿಯೋ ಮ್ಯಾಪ್ ಅಂತ ಹೇಳಿದಾರೆ. ಈ ಥರದ ಫೋಟೋಗಳನ್ನು ಮಾತ್ರ ತಗೊಳುತ್ತದೆ. ಏನೋ ಓಪನ್ ಕೊಡ್ತಾ ಇದ್ದೀನಿ. ತಗೊಳ್ಳಿಲ್ಲ ಅದು, ಒಂದೊಂದೇ ತಗೊಳ್ಳೋಣ. ತಗೊಳ್ತು ನೋಡಿ, ಅಲ್ಲಿ ಒಂದೇ ಸರಿ 4 ಫೋಟೋ 5 ಫೋಟೋಗಳನ್ನ ತೊಗೊಂಡಿದೆ. ಇಲ್ಲಿ ಫೋಟೋಗಳು ಸೆಲೆಕ್ಷನ್ ಆಗಿದೆ, ಸ್ವಲ್ಪ ವೆಯ್ಟ್ ಮಾಡಬೇಕಾದ್ರೆ ತೊಗೊಳುತ್ತೆ. ಫೋಟೋ ಕ್ಯಾಪ್ಷನ್ ಅದೇ ನನಗೆ ಏನು ಕೊಟ್ಟಿದ್ದೀನಲ್ಲ, ಏಕ್ ಪೇಡ್ ಮಾಕಾ ನಾಮ್ ಅಂತ ಇದೆಯಲ್ಲ ಆ ಫೋಟೋಗಳು ಅದನ್ನೇ ಹಾಕ್ತೀನಿ ನಾನು. ನೆಕ್ಸ್ಟು ವೀಡಿಯೋಸು ಇದೆ, ಮ್ಯಾಂಡೇಟ್ರಿ ಇಲ್ಲ. ಜಿಯೋ ಟ್ಯಾಗ್ಡ್ ಫೋಟೋಸು ಮ್ಯಾಂಡೇಟ್ರಿ ಇದೆ, ಇದು ಮ್ಯಾಂಡೇಟ್ರಿ ಇದೆ. ಇದು ಮ್ಯಾಂಡೇಟ್ರಿ ಇಲ್ಲ, ವೀಡಿಯೋಸು ನಿಮ್ಮ ಆಯ್ಕೆ ಅದು. ಅದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ ನಂಬರ್ ಆಫ್ ಟ್ರೀಸ್ ಪ್ಲಾಂಟೆಡ್ ಅಂತ ಇದೆ, ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ವೀಡಿಯೋಸ್ ಕ್ಯಾಪ್ಷನ್ನು ಬೇಕಂದರೆ ಕೊಡಿ, ವೀಡಿಯೋಸ್ ಹಾಕಿದರೆ ಇಲ್ಲಾಂದರೆ ಬೇಡ. ನೆಕ್ಸ್ಟಿಗೆ ಏನು ಮಾಡ್ತೀನಿ, ಅಪ್ಡೇಟ್ ಕೊಡ್ತೀನಿ. ಈಗ ಈ ಥರ ನಿಮಗೆ ಶೋ ಆಗುತ್ತೆ ಈ ಒಂದು ಈವೆಂಟ್ ಕ್ರಿಯೇಟ್ ಆಗಿರೋದು. ಇಲ್ಲಿ ಅಪ್ರೂವ್ ಅಂತ ಆಪ್ಷನ್ ಇದೆಯಲ್ಲ, ಈ ಅಪ್ರೂವ್ ಮೇಲೆ ಕೊಡ್ಕೊಡಿ. ನೋಡಿ ಪೆಂಡಿಂಗಲ್ಲಿ ಯಾವುದೂ ಇಲ್ಲ, ಈಗ ಅಪ್ರೂವ್ ಆಗಿದೆ. ಅದು ಅಪ್ರೂವ್ಡಲ್ಲಿ ಇಲ್ಲಿದೆ ನೋಡಿ, ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಏಕ್ ಪೇಡ್ ಮಾಕಾ ನಾಮ್ 3.0 ಬಂದಿದೆ ನೋಡಿ. ಪ್ಲೆಡ್ಜು ಇದೆ, ಪ್ಲೆಡ್ಜಿಂದ ನಂದು ಇಲ್ಲಿ ಆಲ್ರೆಡಿ ಆಗಿರೋದ್ರಿಂದ ನೋಡಿ ಪ್ಲೆಡ್ಜ್ ಬಂದಿದೆ. ಇನ್ನು ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಷನ್ನು ಸಹ ಬಂದಿದೆ, ಇದು ಸಹ ಬಂದಿದೆ ನೋಡಿ. 3 ಬಂದಿದೆ, 3 ಇದು ಅಪ್ರೂವ್ಡ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ. ಏನಂದ್ರೆ 3 ಇವೆಂಟ್ಸ್ ಕ್ರಿಯೇಟ್ ಆಗಿದೆ. ರಿಜೆಕ್ಟ್ ಆಗಿರೋದು ಯಾವುದೂ ಸಹ ಇಲ್ಲ. ಎಗೇನ್ ನೀವು ಡ್ಯಾಶ್ ಬೋರ್ಡಿಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು,
ಏಕ್ ಪೇಡ್ ಮಾಕಾ ನಾಮ್ 3.0 ಸರ್ಟಿಫಿಕೇಟನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿರ್ತದೆ. ಇದನ್ನು ಡೌನ್ಲೋಡ್ ಆ್ಯಸ್ ಇಮೇಜ್ ಅಂತ ಇದೆ, ಡೌನ್ಲೋಡ್ ಆ್ಯಸ್ PDF ಅಂತ ಇದೆ. ಇದನ್ನು ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಳ್ಬೋದು. ಇಷ್ಟು ನಾವು ಏನು ಮಾಡ್ತಾ ಇರೋದು ಏಕ್ ಪೇಡ್ ಮಾಕಾ ನಾಮ್ ಇದರಲ್ಲಿ ಮಾಡ್ತಿರೋವಂಥದ್ದು. ಸದ್ಯಕ್ಕೆ ಇಷ್ಟನ್ನು ಮಾಡಿ ಅಂತ ಹೇಳಿದ್ದಾರೆ. ಇಷ್ಟು ಮಾಡೋಣ. ಧನ್ಯವಾದ.